12ನೇ ಆಟಗಾರ ಬರ್ಬೇಕಪ್ಪ. ಚಿಮಾಸ್ನಹಳ್ಳಿ ತಂಡದ 12ನೇ ಆಟಗಾರ ಬರ್ತಿದ್ದಾರೆ. ಸ್ಕೋರರ್ ರೆಡಿ. ದಯವಿಟ್ಟು ಸ್ಟೇಜ್ ಬಳಿ ನಿಧಾನ ಮಾತಾಡಬೇಕು. ಮೊದಲನೇ ಓವರ್ ಚಾಲ್ತಿಯಲ್ಲಿ ಮಧು ಅವರಿಂದ. ಓ, ನಿರಂಜನ್ ಕಡೆಯಿಂದ ರಕ್ಷಾತ್ಮಕ ಆಟ. ಸ್ಟ್ರೈಕ್ ಅಲ್ಲಿ ನಿರಂಜನ್, ನಾನ್ ಸ್ಟ್ರೈಕ್ ಅಲ್ಲಿ ಗೋಪಾಲ್, ಎಸೆತದಲ್ಲಿ ಮಧು. ಎರಡನೇ ಎಸೆತ ಚಾಲ್ತಿಯಲ್ಲಿ ಮಧು ಅವರಿಂದ. ಉತ್ತಮ ಹೊಡೆತ ನಿರಂಜನ್ ರವರಿಂದ. 1 ರನ್ ಸೇರ್ಪಡೆ ಚಿಮಾಚ್ನಳ್ಳಿ ತಂಡಕ್ಕೆ. ಮುಂದಿನ ಪಂದ್ಯ ಹಿಂಡ್ರಸ್ನಹಳ್ಳಿ ಹಾಗೂ ಸಾವುಕ್ನಹಳ್ಳಿ ಇರುತ್ತೆ. ದಯವಿಟ್ಟು ಅವರಿಗೆ ಫೋನ್ ಮಾಡಿ 2 ಟೀಮ್ ಬಂದಿದೆಯಾ ಕನ್ಫರ್ಮ್ ಮಾಡ್ಕೊಳ್ರಪ್ಪ. ಬರ್ತಾ ಇದೆಯಾ? ಬೀರ್ಸಂದ್ರ ಬ್ಯಾಡ್ರಳ್ಳಿ. ಬೀರ್ಸಂದ್ರ ವರ್ಸಸ್ ಬ್ಯಾಡ್ರಳ್ಳಿ. ರೆಡಿ ಆಗಿರ್ಬೇಕು ಬಾಪ ಮಂಜು. ತಂಡಗಳು ರೆಡಿ ಆಗಿರ್ಬೇಕು. ಬೀರ್ಸಂದ್ರ ವರ್ಸಸ್ ಬ್ಯಾಡ್ರಳ್ಳಿ. ಯಾವುದೇ ತಂಡ ತಡ ಮಾಡಿದಲ್ಲಿ ವಾಕ್ ಓವರ್ ನೀಡಲಾಗುತ್ತದೆ. ಎಸೆತದಲ್ಲಿ ಮಧು, ಸ್ಟ್ರೈಕ್ ನಲ್ಲಿ ಗೋಪಾಲ್. ಮೂರನೇ ಎಸೆತ ಚಾಲ್ತಿಯಲ್ಲಿ. ಉತ್ತಮವಾದ ಹೊಡೆತ ಗೋಪಾಲ್ ರವರಿಂದ. 1 ರನ್ ಕದಿಯುವಲ್ಲಿ ಸಫಲ ಚಿಮಾಚ್ನಹಳ್ಳಿ ತಂಡ. ಈ ದಿನ ರೋಚಕವಾದ ದಿನ, ಅಂತಿಮವಾದ ಟೂರ್ನಿ ಅಂತಿಮ ದಿನ. ಫೈನಲ್ಗೆ ಯಾರು ಬರ್ತಾರೆ ಅಂತ ನೋಡೋಕೆ ಕುತೂಹಲವಾದ ದಿನ. ಭರ್ಜರಿ ಹೊಡೆತಕ್ಕೆ ಯತ್ನ. ಉತ್ತಮವಾದ ಎಸೆತ. ಎಡಗೈ ದಾಂಡಿಗ ನಿರಂಜನ್ ಅವರಿಂದ ಭರ್ಜರಿ ಹೊಡೆತಕ್ಕೆ ಯತ್ನ. ಬಾಲ್ ಡಾಟ್ ಆಗಿದೆ. ಉತ್ತಮವಾದ ಹೊಡೆತ ನಿರಂಜನ್ ಕಡೆಯಿಂದ. ಎರಡು ರನ್ಗಳು ಸೇರ್ಪಡೆ ಚಿಮಾಚನಹಳ್ಳಿ ತಂಡಕ್ಕೆ ನಿರಂಜನ್ ಕಡೆಯಿಂದ. ನೋಡೋಕೆ ಕುಳ್ಳುಕೆ ಇದ್ರು ಬ್ಯಾಟ್ ಬೀಸೋದ್ರಲ್ಲಿ ಯಾರು ಅವ್ರನ್ನ ಮೀರ್ಸಕ್ಕಾಗಲ್ಲ ಅಂತ ಹೆಸರು ಹೇಳ್ತಾರೆ. ನಿರಂಜನ್ ಔಟ್. ನಿರಂಜನ್ ಔಟ್. ಒಳ್ಳೆ ದಾಂಡಿಗ ಔಟ್. ಚಿಮಾಚ್ನಹಳ್ಳಿ ತಂಡದ ಮೊದಲ ಪ್ಲೇಯರ್ ಪೆವಿಲಿಯನ್ ನತ್ತ. ದಾಂಡಿಗ ನಿರಂಜನ್ ನಿರ್ಗಮನ. ಅವರ ಸ್ಥಾನ ತುಂಬಲು ಉತ್ತಮವಾದ ಕ್ಯಾಚ್. ಒಂದು ಓವರ್ ಮುಕ್ತಾಯಕ್ಕೆ ಚಿಮಾಚನಹಳ್ಳಿ ತಂಡದ ಮೊತ್ತ 4 ರನ್ಗಳು, 1 ವಿಕೆಟ್ ನಷ್ಟಕ್ಕೆ. ಬ್ಯಾಟ್ಸ್ಮನ್ ನಿರಂಜನ್ ಅವರ ಸ್ಥಾನ ತುಂಬಲು
ದಾಂಡಿಗನಾಗಿ ವೆಂಕಟೇಶ್. ಬೌಲರ್ ಎಸೆತದಲ್ಲಿ ಪ್ರಕಾಶ್. ಎಲ್ರು ನಾವು ಫೈನಲ್ಗೆ ಬರಬೇಕು ಅಂತೇಳಿ ತುಂಬಾ ಉತ್ಸಾಹದಿಂದ ಇರ್ತಾರೆ. ನಿಮ್ಮ ಪ್ರತಿಭೆ ಈ ಫೀಲ್ಡ್ನಲ್ಲಿ ನೋಡ್ತಾ ಇರ್ತಾರೆ ಜನ. ಯಾರೇ ಗೆದ್ರು ಎಲ್ರಿಗೂ ನಮ್ಮೂರ್ ಗೆಲ್ಬೇಕು ಅನ್ನೋ ಆಸೆ ಇರ್ತದೆ. ಯಾರೇ ಗೆದ್ರು ಅವ್ರು ನಮ್ಮವರು, ಯಾರೇ ಗೆದ್ರು ನಮ್ಮವರು, ಸೋತವರು ನಮ್ಮವರು. ಉತ್ತಮವಾದ ಹೊಡೆತ ವೆಂಕಟೇಶ್ ಕಡೆಯಿಂದ, ಉತ್ತಮವಾದ ಹೊಡೆತ. 2 ರನ್ಗಳು ಸೇರ್ಪಡೆ. ದಯಮಾಡಿ ಮಳೆ ಇದೆ, ನೀರಿದೆ, ರಚ್ಚಿದೆ, ಅಲ್ಲಿ ಏನೇ ಗೊಂದಲ ಬಂದ್ರು ಎಲ್ರಿಗೂ ಅನ್ವಯಿಸುತ್ತೆ. ನೀರಿಲ್ಲ ಅಂದಿದ್ರೆ 4 ಹೋಗೋದು, ಆದ್ರೆ ಏನೂ ಮಾಡಕ್ಕಾಗಲ್ಲ. ಉತ್ತಮವಾದ ಹೊಡೆತ ಗೋಪಾಲ್ ಕಡೆಯಿಂದ. ಮತ್ತೆ 4 ಹೋಯ್ತು. 4 ರನ್ ಆಗಯ ಚಿಮಾಚ್ನಳ್ಳಿ ತಂಡಕ್ಕೆ ಗೋಪಾಲ್ ಕಡೆಯಿಂದ. ಚಪಾಳೆ ಚಿಮಾಚ್ನಳ್ಳಿ ತಂಡದಲ್ಲಿ ಎಸೆತದಲ್ಲಿ ಪ್ರಕಾಶ್. ಉತ್ತಮವಾದ ಹೊಡೆತ ಗೋಪಾಲ್ ಕಡೆಯಿಂದ. 1 ರನ್ಗಳಿಗೆ ಮಾತ್ರ ಸಫಲ. ಬ್ಯಾಟಿಂಗ್ ನಲ್ಲಿ ನಿರಂಜನ್ ರೂಪ ತಾಳುತ್ತಿರುವ ಗೋಪಾಲ್. ಚೆನ್ಕೆ ಬೇಕಪ್ಪ, ಕಳಿಸ್ತೀನಿ. ವೇಣು ಒಂದ್ ಚೆನ್ಕೆ ಬೇಕಂತೆ ನೋಡಪ್ಪ ಅಲ್ಲಿ. ಇವತ್ತು ಮಳೆಯ ಮುನ್ಸೂಚನೆ ಇದೆ, ಸ್ವಲ್ಪ ಬೇಗ ಪಂದ್ಯಗಳು ನಡೆಯಬೇಕಾಗಿ ವಿನಂತಿ. ಎಲ್ಲೈತೆ ಅಂತ ನೋಡು. ಒಂದ್ ಚೆನ್ಕಿ ಏನೋ ದೀಪು ಕೇಳ್ತಿದ್ದಾನೆ. ಉತ್ತಮವಾದ ಹೊಡೆತ ಗಾಳಿಯಲ್ಲಿ ಚೆಂಡು. 6 ರನ್ಗಳು. ನಾಗಯ್ಯ ಚಿಮಾಚ್ನಳ್ಳಿ ತಂಡಕ್ಕೆ ರನ್ಸ್. ನಿರಂಜನ್ ರೂಪದಲ್ಲಿ ಬಂದ ಆಟಗಾರ ಭರ್ಜರಿ ಸಿಕ್ಸರ್. ನಿರಂಜನ್ ವಿಕೆಟ್ ಪತನಗೊಂಡಂತೆ ಚಿಮಾಚ್ನಳ್ಳಿ ತಂಡದಲ್ಲಿ ಉತ್ಸಾಹ ಕಡಿಮೆ ಆಗಿತ್ತು. ಆ ಉತ್ಸಾಹನ ಗೋಪಾಲ್ ರವರು ನೆರವೇರಿಸಿಕೊಡ್ತಿದ್ದಾರೆ. ವೆಂಕಟೇಶ್ ಉತ್ತಮವಾದ ಹೊಡೆತಕ್ಕೆ ಸಿಲುಕಿ ಯಾವುದೇ ರನ್ ಇಲ್ಲ. ಡಾಟ್ ಬಾಲ್. ಬೌಲರ್ ಕಡೆಯಿಂದ ಉತ್ತಮ ಕಂಬ್ಯಾಕ್. MCC ಒಂಚೂರು ರೆಡಿ ಇರಮ್ಮ. ಆ ನೀರುಗಳೊಂಚೂರು ಆಚೆ ಹಾಕೋದಕ್ಕಲ್ಲ, ಅಥವಾ ಸ್ವಲ್ಪ ನೀರು ಇದು ಮಣ್ಣು ಹಾಕೋದಕ್ಕೆ ವ್ಯವಸ್ಥೆ ಮಾಡೋಣ. ಮ್ಯಾಚ್ ಮುಗಿದ್ಮೇಲೆ ತೊಂದರೆ ಆಗ್ತಾ ಇದೆ. MCC ಅವರು ಮತ್ತೆ ಉತ್ತಮ ಎಸೆತ. ಓವರ್ ಥ್ರೋನಲ್ಲಿ 1 ರನ್ಗಳಿಗೆ ಸಫಲರಾಗಿದ್ದಾರೆ. ಓವರ್ ಥ್ರೋನಲ್ಲಿ ಪ್ರಕಾಶ್ ಕಡೆಯಿಂದ ಉತ್ತಮವಾದ ಎಸೆತವಾಗಿತ್ತು. ಓವರ್ನ ಮುಕ್ತಾಯ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 18 ರನ್ಗಳು. 18 ರನ್ಸ್.
ಮುಂದಿನ ತಂಡಗಳು ಬೀರಸಂದ್ರ ಹಾಗೂ ಬ್ಯಾಡ್ರಳ್ಳಿ. ಎಸೆತಕ್ಕೆ ಇಳಿದಿರುವ ರೋಹನ್ ನಿರಂಜನ್ ಅವರ ವಿಕೆಟ್ ಕಳೆದುಕೊಂಡರು. ಉತ್ತಮವಾದ ಕಂಬ್ಯಾಕ್ ಮಾಡಿದ್ದಾರೆ ಚಿಮಾಚನಹಳ್ಳಿ ತಂಡದ ಮೊತ್ತ 18. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 18-8. 3ನೇ ಓವರ್ ಚಾಲ್ತಿಯಲ್ಲಿ ಬೌಲರ್ ಆಗಿ ರೋಹನ್. ಯಾವ ರೀತಿ ರನ್ ಕಡಿವಾಣ ಹಾಕುತ್ತಾರೆ ಕಾದು ನೋಡೋಣ. ಸ್ಟಂಪ್ ಔಟ್ಗೆ ಪ್ರಯತ್ನ. ಯಾವುದೇ ಔಟ್ ಇಲ್ಲ. ಅಂಪೈರ್ನ ತೀರ್ಮಾನ. ಅಂಪೈರ್ ಆಗಿ ಎಂಸಿಸಿ ಕ್ರಿಕೆಟರ್ಸ್ ತಂಡದ ಆಟಗಾರರಾದ ಪ್ರಕಾಶ್ ಹಾಗೂ ದೀಪಕ್. ಉತ್ತಮವಾದ ಹೊಡೆತ. ಹಾಗೆ ರೋಷನ್ ಕಡೆಯಿಂದ ಉತ್ತಮವಾಗಿ ಎಸೆತವನ್ನು ಸಹ ಮಾಡಿದ್ದಾರೆ. ಯಾವುದೇ ಭರ್ಜರಿಯಾಗಿ ಬಾರಿಸಕ್ಕೆ ಯಾವುದೇ ಬಾಲ್ ಬಿಟ್ಟಿಲ್ಲ. ಎಸೆತದಲ್ಲಿ ಉತ್ತಮವಾಗಿದೆ. ಭರ್ಜರಿ ಹೊಡೆತಕ್ಕೆ ಯತ್ನ ವಿಫಲ. ಯಾವುದೇ ರನ್ ಇಲ್ಲ. ಉತ್ತಮವಾಗಿ ಎಸೆತವನ್ನು ಮಾಡ್ತಿದ್ದಾರೆ ರೋಹನ್ ಅವರು. ದಯಮಾಡಿ ಯಾವುದೇ ತಂಡ ಸೋಲ್ಲಿ ಗೆಲ್ಲಿ ಇವತ್ತು ಅಂತಿಮ ದಿನ ಫೈನಲ್ ಡೇ ಎಲ್ಲರೂ ಇಲ್ಲೇ ಇದ್ದು ನಮ್ಮ ಈ ಎಂಸಿಸಿ ಕ್ರಿಕೆಟರ್ಸ್ಗೆ ಚಿಮಾಚನಹಳ್ಳಿ ತಂಡದಿಂದ ಭರ್ಜರಿ ಹೊಡೆತಕ್ಕೆ ಯತ್ನ. ಕ್ಯಾಚ್. ಔಟ್ ಆಗಿ ದಾಂಡಿಗನ ನಿರ್ಗಮನ. ಗೋಪಾಲ್ ರವರು ಪೆವಿಲಿಯನ್ ನತ್ತ ಚಿಮಾಚನಹಳ್ಳಿ ತಂಡಕ್ಕೆ ಹೊಡೆತ. ಆ ದಾಂಡಿಗನ ಪರವಾಗಿ ಮತ್ತೊಬ್ಬ ದಾಂಡಿಗ ಅವರ ಸ್ಥಾನ ತುಂಬಲು ಬರುತ್ತಿರುವ ರಾಕೇಶ್ ಈ ದಿನ ಈ ಪಂದ್ಯವನ್ನು ವೀಕ್ಷಿಸಲು ನಮಗೆ ಸಹಕಾರ ನೀಡಿರೋ ಎಲ್ಲ ನಮ್ಮ ಹಲೋ 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 ಸೋಲಿಗೆ ಪಂದ್ಯಕೂಟ ಈಗ ಅಂತಿಮ ದಿನದ ಮೊದಲ ಪಂದ್ಯಕೂಟ ಈಗ ಮುಂದುವರಿಕೆ ಆಗ್ತಾ ಇದೆ. ಅಂತಿಮ ದಿನದ ಮೊದಲ ಪಂದ್ಯಕೂಟ ಈಗ ಸಾಗಿ ಬರ್ತಾ ಇದೆ. ಇಲ್ಲಿ ಜಯಸಿರ್ಕಂದ ತಂಡಕ್ಕೆ 75,000 ಮತ್ತು ಆಕರ್ಷಕ ಟ್ರೋಫಿಯನ್ನು ಕೊಟ್ಟು ಗೌರವಿಸ್ತಾರೆ. ದ್ವಿತೀಯ ಸ್ಥಾನಿ 45,000 ಮತ್ತು ಆಕರ್ಷಕ ಟ್ರೋಫಿಯನ್ನು ಕೊಟ್ಟು ಗೌರವಿಸ್ತಾರೆ. ಈಗ ಮತ್ತೊಂದು ವಿಕೆಟ್ ಕೂಡ ನೆಲಕ್ಕೆ ಉಳ್ತಾ ಇದೆ. ಅದ್ಯಾವ ತಂಡ? ಜಯಸಿರ್ಕಂದ ತಂಡಗಳು ಎಂಸಿಸಿ ಇದರ ಸಾರಥ್ಯದಲ್ಲಿ ಬಹಳಷ್ಟು ಯಶಸ್ಸಿನ ಪಂದ್ಯ ಕೂಡ ಇಲ್ಲಿ ಸಾಗಿ ಬರ್ತಾ ಇದೆ. ಬೆಳಕಿನ ಪಂದ್ಯಕೂಟ, ಕ್ರಿಕೆಟಿನ ಹಬ್ಬ ನಡೀತಾ ಇದೆ. 90 ಗಜಗಳ ಕ್ರಿಕೆಟ್ ಪಂದ್ಯಕೂಟ ಬಹಳಷ್ಟು ಯಶಸ್ಸಿನಲ್ಲಿ ಸಾಗ್ತಾ ಇದೆ. ಮೊನ್ನೆ ಕೂಡ ಆರಂಭವಾಗಿತ್ತು. ಈಗ 3ನೇ ದಿನದ 90 ಗಜಗಳ ಪಂದ್ಯಕೂಟ ಈಗ ಮುಂದುವರಿಕೆ ಆಗ್ತಾ ಇದೆ. ಅದ್ಯಾವ ತಂಡ? ಪ್ರಶಸ್ತಿಗಾಗಿ ಹೋರಾಟವನ್ನು ಪಂದ್ಯಕೂಟ ಆಡೋದಕ್ಕೆ ಕಾರ್ಯನಿರ್ವಹಿಸಾಗ್ತಾ ಇದೆ. ಇನ್ನು ಕೂಡ 15ರಿಂದ 16 ಪಂದ್ಯಾಟಗಳು ನಡೀಬೇಕಾಗಿದೆ.
ಆಟಗಾರರು ಸಮಯಕ್ಕೆ ಸರಿಯಾಗಿ ಬಂದು ಆಟವನ್ನು ಆಡಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಅಂತಿಮ ಚೆಂಡುಗಳು ಎರಡನೇ ಓವರ್ನ ಚಾಲ್ತಿಯಲ್ಲಿ. ವಿಕೆಟ್ ಪತನ. ರಾಕೇಶ್ ಹ್ಯಾಟ್ರಿಕ್ ವಿಕೆಟ್. ಯಾರಿಗೆ ಈ ಟೂರ್ನಮೆಂಟಿನ ಹ್ಯಾಟ್ರಿಕ್ ವಿಕೆಟ್ ಅನ್ನು ದಾಖಲಾತಿಯನ್ನು ಮಾಡ್ತಾ ಇದ್ದಾನೆ ರಾಕೇಶ್. 18 ಚೆಂಡುಗಳು. ರೋಹನ್ಗೆ ಹ್ಯಾಟ್ರಿಕ್ ವಿಕೆಟ್. ತುಂಬಾ ಧನ್ಯವಾದಗಳು ಎಂಸೆಸ್ ಕ್ರಿಕೆಟ್ ವತಿಯಿಂದ. ಮೂರು ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 19 ರನ್ಗಳು. ಈ ರೋಹನ್ ಎಸೆತದಲ್ಲಿ ಕೇವಲ 1 ರನ್, 3 ವಿಕೆಟ್ಸ್. ನಾಲ್ಕನೇ ಓವರ್ ಚಾಲ್ತಿಯಲ್ಲಿ ಮಧು. 4ನೇ ಓವರ್ನ ಮೊದಲ ಚೆಂಡು. ಮತ್ತೆ ಸ್ಲೋಹರ್ ಚೆಂಡು. ಓಟಗಳು ಬರ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಪಾರ್ಟ್ನರ್ಶಿಪ್ ಅನ್ನ ಬಿಲ್ಡನ್ನ ಮಾಡಿದ್ರೆ ನಿಸ್ಸಂಶಯವಾಗಿ ಎತ್ತರದ ಸ್ಕೋರ್ ದಾಖಲಾತಿನ ಮಾಡಬಹುದು. ಈಗ ಎರಡನೇ ಬಾರಿ ಮೊದಲ ಚೆಂಡು ಬ್ಲಾಕ್ ಬಾಲ್ ಚೆಂಡು. ಈಗ ಎರಡನೇ ಚೆಂಡು. ಪರ್ಫೆಕ್ಟ್ ಶಾಟ್ ಕಲೆಕ್ಷನ್ ಬರ್ತಾ ಇಲ್ಲ. ಪಾಯಿಂಟ್ ಭಾಗದಲ್ಲಿ ದಬ್ಬುವ ಯತ್ನ. ಕೇವಲ 1 ಓಟುಗಳು ಮಾತ್ರ ಬಿಟ್ಟುಕೊಡ್ತಾ ಇದೆ. ಅಂತಿಮ 4 ಚೆಂಡುಗಳು ಬರಬೇಕಾಗಿದೆ. ಮತ್ತೆ ಮೂರನೇ ಬಾರಿ ಸಮಯನ ವ್ಯರ್ಥ ಮಾಡಬೇಡಿ ಅಣ್ಣ, ದಯಮಾಡಿ. ಇದು ಬೆಳಕಿನ ಪಂದ್ಯಕೂಟ. ನಿಮಗಾಗಿ ಸ್ಥಳೀಯ ಪರಿಸರದ ಆಟಗಾರರ ಆಕ್ಷನ್ ರೂಪದಲ್ಲಿ ಆಟಗಾರರಿಗೆ ಒಂದು ಅವಕಾಶ ಮಾಡಿಕೊಟ್ಟಂತ ಏಕಮಾತ್ರ ಸಂಸ್ಥೆ ಎಂಸಿಸಿ ಕ್ರಿಕೆಟರ್ಸ್. ಮತ್ತೆ ಮೂರನೇ ಬಾರಿ ಬ್ಲಾಕ್ ಬಾಲ್ ಚೆಂಡು. ಮತ್ತೆ ಡಾಟ್ ಬಾಲ್. ಓಟಗಳು ಬರ್ತಾ ಇಲ್ಲ. ಮೊದಲ ಚೆಂಡು ಡಾಟ್ ಬಾಲ್. ಆ ಬಳಿಕ ಕೇವಲ 1 ಓಟುಗಳು ಮಾತ್ರ ಬಿಟ್ಟುಕೊಡ್ತಾ ಇದೆ. ಅಂತಿಮ 3 ಚೆಂಡುಗಳು ಬರಬೇಕಾಗಿದೆ. ಅದ್ಯಾವ ತಂಡ ಪ್ರಶಸ್ತಿಗಾಗಿ ಹೋರಾಟದ ಪಂದ್ಯಕೂಟನ ಆಡಲಿಕ್ಕೆ ಕಾದಿರಿಸಲಾಗ್ತಾ ಇದೆ. 4ನೇ ಬಾರಿ ಮತ್ತೆ ಸ್ಲೋಹರ್ ಚೆಂಡು. ನೆಟ್ಟ ನೇರ ಹೊಡೆತ. ಕೇವಲ 1 ಓಟುಗಳು ಮಾತ್ರ ಬಿಟ್ಟುಕೊಡ್ತಾ ಇದೆ. ಅಂತಿಮ 2 ಚೆಂಡುಗಳು ಮಾತ್ರ ಬರಬೇಕಾಗಿದೆ. ಇಲ್ಲಿ ಜಯಸೇರ್ಕಂತ ತಂಡಕ್ಕೆ 75,000 ಮತ್ತು ಆಕರ್ಷಕ ಟ್ರೋಫಿಯನ್ನು ಕೊಟ್ಟು ಗೌರವಿಸುತ್ತಾರೆ. ದ್ವಿತೀಯ ಸ್ಥಾನಿ 45,000 ಕೊಟ್ಟು ಆಕರ್ಷಕ ಟ್ರೋಫಿಯನ್ನು ಕೊಟ್ಟು ಗೌರವಿಸುತ್ತಾರೆ. ಅದ್ಯಾವ ತಂಡ, ಯಾವ ಆಟಗಾರ ಪಂದ್ಯ ಶ್ರೇಷ್ಠ ಪ್ರಶಸ್ತಿ, ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಪಡೆದಲು ಕಾದಿರಿಸಲಾಗ್ತಾ ಇದೆ. ಮತ್ತೆ ಡಾಟ್ ಬಾಲ್. ಓಟುಗಳು ಬರ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಪ್ರೆಷರ್ ಅನ್ನ ಆಗ್ತಾ ಇದೆ. ಮತ್ತೆ ಪರ್ಫೆಕ್ಟ್ ಶಾಟ್ ಕಲೆಕ್ಷನ್ ಬರ್ತಾ ಇದೆ. ಮತ್ತೆ ನೆಟ್ಟ ನೇರ ಹೊಡೆತ. ಕೇವಲ 1 ಓಟುಗಳು ಮಾತ್ರ ಬಿಟ್ಟುಕೊಡ್ತಾ ಇದೆ. ಅಂತಿಮ ಚೆಂಡುಗಳು ಬರಬೇಕಾಗಿದೆ. ಓವರಾ? ಎಸ್ ಅಣ್ಣ. ಸ್ಕೋರ್ ಎಷ್ಟು? 4 ಓವರ್. ಎಷ್ಟು? 4 22.
ಚೆಂಡುಗಳು ಬರಬೇಕಾಗಿದೆ. ಈಗ ಒಟ್ಟಾರೆ ಗಳಿಕೆ 22ರಲ್ಲಿ ಸಾಗ್ತಾ ಇದೆ. ಧೀಮಂತ ನಾಯಕರು, ಶಾಸಕರು, ದೇವನಹಳ್ಳಿ ಕ್ಷೇತ್ರದ ಮುನಿಯಪ್ಪನವರು ಕೂಡ, ಶ್ರೀ ಕೆಎಚ್ ಮುನಿಯಪ್ಪನವರು ಕೂಡ ಆಗಮಿಸ್ತಾರೆ. ಇನ್ನೇನು ಕೆಲವು ನಿಮಿಷಗಳು ಅವ್ರಿಗೂ ಕೂಡ ಆತ್ಮೀಯ ಹಾರನೆ ಸ್ವಾಗತವನ್ನು ಕೋರಬಯಸ್ತಾ ಇದ್ದಾವೆ. ಧೀಮಂತ ನಾಯಕರು ಹೆಸರಿನಲ್ಲಿ ನಾಮನದಿ ಬಹಳಷ್ಟು ಯಶಸ್ಸು ನಲ್ಲಿ ಪಂದ್ಯಾಕೂಟ ಇಲ್ಲಿ ಸಾಗಿ ಬರ್ತಾ ಇದೆ. ಅಂತಿಮ 6 ಚೆಂಡುಗಳು. ಎಂಸಿಸಿ ಬಹಳಷ್ಟು ಅನುಭವ ಇರುವಂತಹ ತಂಡಗಳು ಆಟಗಾರರಿಗೆ ಅವಕಾಶನ ಮಾಡಿಕೊಡ್ತಾ ಇದೆ. ಮೊದಲ ಹಂತದ ಅಂತಿಮ 6 ಚೆಂಡುಗಳು ಮಾತ್ರ ಬರಬೇಕಾಗಿದೆ. ಮೊದಲ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ಚೆಂಡು ಮತ್ತೆ 1 ಬೌನ್ಸ್. ಅವಳಿ ಓಟಗಳು ಕೂಡ ಪೂರೈಕೆ ಆಗ್ತಾ ಇದೆ. ಮೊದಲ ಹಂತದ 5 ಚೆಂಡುಗಳು ಮಾತ್ರ ಬರಬೇಕಾಗಿದೆ. ಎಸೆತದಲ್ಲಿ ಆರ್ತಿಕ್ ಮತ್ತೆ ಆರ್ತಿಕ್ ಎರಡನೇ ಬಾರಿ. ಉತ್ತಮವಾದ ಹೊಡೆತ, ಕೀಪರ್ ವೈಫಲ್ಯ. ಒಂದು ರನ್ಗಳ ಸೇರ್ಪಡೆ. ಔಟರ್ ಎಚ್ಚರಿಕೆ ಮುಖಾಂತರವಾಗಿ ಕೇವಲ 1 ಓಟುಗಳು ಮಾತ್ರ ಬಿಟ್ಕೊಡ್ತಾ ಇದೆ. ಮತ್ತೆ 3ನೇ ಬಾರಿ. ಮತ್ತೆ ಸ್ಲೋಹರ್ ಲೆಕ್ಕಟರ್. ಮತ್ತೆ ಒಟ್ಟುಗಳು ಬರ್ತಾ ಇಲ್ಲ. ಮೊದಲ ಹಂತದ ಅಂತಿಮ 3 ಚೆಂಡುಗಳು ಮಾತ್ರ ಬರಬೇಕಾಗಿದೆ. ನವೀನ್ ಕಡೆಯಿಂದ ಚಿಮಾಟ್ನಳ್ಳಿ ತಂಡರು ನಿರೀಕ್ಷೆಯಲ್ಲಿದ್ದಾರೆ. ಭರ್ಜರಿಗಾಗಿ ಬ್ಯಾಟ್ ಬೀಸ್ತಾರೆ ಅಂತೇಳಿ. ಮತ್ತೆ ಡಾಟ್ ಬಾಲ್. ಸತತವಾಗಿ 2 ಡಾಟ್ ಬಾಲ್ಗಳು ಕೂಡ ರವಾನೆ ಆಗ್ತಾ ಇದೆ. ಅಂತಿಮ 2 ಚೆಂಡುಗಳು ಮಾತ್ರ ಬರಬೇಕಾಗಿದೆ. ಮೊದಲ ಹಂತದ ಲಾಸ್ಟ್ ಟು ಗೋ ಶ್ರೀಮಂತಿಕೆಯ ಪಂದ್ಯಾಕೂಟ. ಬೆಳಕಿನ 90 ಗಜಗಳ ಕ್ರಿಕೆಟಿನ ಹಬ್ಬ ಕೂಡ ನಡೀತಾ ಇದೆ. ಸ್ವೆಲ್ ಭಾಗದಲ್ಲಿ ದಬ್ಬ ಪ್ರಯತ್ನ, ಮತ್ತೆ ಪರ್ಫೆಕ್ಟ್ ಶಾಟ್ ಕಲೆಕ್ಷನ್ ಬಂದರೂ ಕೂಡ ಅಂತಿಮ ಹಂತದಲ್ಲಿ ಕೇವಲ 1 ಓಟುಗಳು ಮಾತ್ರ ಬಿಟ್ಟುಕೊಡ್ತಾ ಇದೆ. ಮೊದಲ ಹಂತದ ಅಂತಿಮ ಚೆಂಡು. ಬ್ಯಾಡರಳ್ಳಿ ಮತ್ತು ಬೀರಸಂದ್ರ ತಂಡದ ನಾಯಕರಿದ್ರೆ ಟಾಸ್ಕ್ ಬರ್ಬೋದಪ್ಪ. ಉತ್ತಮವಾದ ಹೊಡೆತ, 4 ರನ್ಗಳು. ನಡುವೆ ಮತ್ತೆ ಫೈನಲ್ ಭಾಗದಲ್ಲಿ ಮತ್ತೆ ಸೀಮಾರೇಖೆಯಿಂದ ಹೊರ ಕ್ರಮಿಸ್ತಾ ಇದೆ. 4 ಓಟಗಳ ಸೇರ್ಪಡೆ. ದಯವಿಟ್ಟು 5 ಓವರ್ಗಳ ಮುಕ್ತಾಯಕ್ಕೆ ಚಿಮಾಚನಹಳ್ಳಿ ತಂಡದ ಮೊತ್ತ 30 ರನ್ಗಳು. 30 ಚೆಂಡು, 30 ಓಟ್ಗಳು ಮಾತ್ರ ದಾಖಲೆತನ ಮಾಡ್ತಾ ಇದೆ. ಜಯಕ್ಕಾಗಿ 31 ಓಟ್ಗಳು ಮಾತ್ರ ಬರಬೇಕಾಗಿದೆ. ಅದ್ಯಾವ ತಂಡ ಮುಂದಿನ ಹಂತಕ್ಕೆ ನಡೆದು ಕಾದರಿಸಲಾಗ್ತಾ ಇದೆ. ದಯವಿಟ್ಟು ಬೀರಸಂದ್ರ ಹಾಗೂ ಬ್ಯಾಡರಳ್ಳಿ ತಂಡದ ನಾಯಕರು ವೇದಿಕೆ ಬಳಿ ಬರಬೇಕು. ಟಾಸ್ ವ್ಯವಸ್ಥೆ ಬ್ಯಾಡರಳ್ಳಿ ಆರಂಭಿಕ ಸಿದ್ಧತೆ ಕರೆಯನ್ನ ಕೊಡ್ತಾ ಇದ್ದಾವೆ. ಇಲ್ಲಿ ಆಯೋಜಕರು ಸಮಯಕ್ಕೆ ಸರಿಯಾಗಿ ಪಂದ್ಯಾಟವನ್ನು ಮುಂದುವರಿಕೆಯನ್ನು ಮಾಡ್ತಾ ಇದೆ. ದಯಮಾಡಿ ಸಮಯಕ್ಕೆ ಸರಿಯಾಗಿ ಬಂದಿನ ಆಟವನ್ನು ಆಡಿ ಈ ಟೂರ್ನಮೆಂಟಿನ ಯಶಸ್ವಿಯನ್ನು ಗಳಿಸಬೇಕೆಂದು ಕಾದರಿಸಲಾಗ್ತಾ ಇದೆ. ಎಂಸಿಸಿ ಬಹಳಷ್ಟು ಹೆಸರುವಾಸಿಯಾಗಿರುವ ತಂಡ ಈಗ ಸ್ಥಳೀಯ ಪರಿಸರದಲ್ಲಿ ಒಂದು ಅವಕಾಶ ಕೂಡ ಮಾಡಿಕೊಡ್ತಾ ಇದೆ. ಈ ಎಂಸಿಸಿ ತಂಡಕ್ಕೆ ನಮ್ಗೆ ಸಹಕಾರ ಪ್ರೋತ್ಸಾಹ ಗಣ್ಯರು ನೀಡಿರ್ತಾರೆ. ಆ ಗಣ್ಯರೆಲ್ಲ ಈ ದಿನ ಫೈನಲ್ ವೀಕ್ಷಿಸಲು ಬರ್ತಾರೆ.
ಬೀರಸಂದ್ರ ತಂಡದ ನಾಯಕನಾಗಿ ಮಧು ಹಾಗೂ ಬ್ಯಾಡ್ರಳ್ಳಿ ತಂಡದ ನಾಯಕನಾಗಿ ಮದನ್ ಇಬ್ರು ಸಹ ಟಾಸ್ಕ್ ಬಂದಿದ್ದಾರೆ. ಟಾಸ್ ನೆರವೇರಿಸ್ಕೊಡ್ಬೋದಾ? ಯೂಟ್ಯೂಬ್ ಪ್ಯಾನಿಟ್ ಪಾ. ಬ್ಯಾಟ್ಸ್ಮನ್ ದುದ್ನಳ್ಳಿ ತಂಡದ ಬ್ಯಾಟ್ಸ್ಮನ್ ಬರ್ಬೇಕಪ್ಪ ಬೇಗ. ಬೀರಸಂದ್ರ ಟಾಸ್ ಗೆದ್ದು ಬೌಲಿಂಗ್ ಆಯ್ದುಕೊಂಡಿದೆ. ಬೀರಸಂದ್ರ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ದಯವಿಟ್ಟು ಈ ಪಂದ್ಯ ಮುಗಿದ ನಂತರ ಇಮ್ಮಿಡಿಯೇಟ್ ಆಗಿ ರೆಡಿ ಇರ್ಬೇಕಪ್ಪ. ಬಹುಶಃ ಬೆಂಗಳೂರಿನ ಪರಿಸರದ ಫ್ರೆಂಡ್ಸ್ ಬೆಂಗಳೂರು ಪರವಾಗಿ ಆಡುವಂತ ಆಟಗಾರ ನಿರಂಜನ್ ಈಗ ಮತ್ತೆ ಸ್ಥಳೀಯ ಪರಿಸರದ ಆಟಗಾರರಿಗೆ ಜೊತೆಗೂಡಿಗಾಗಿ ಮತ್ತೊಂದು 90 ಗಜಗಳ ಪಂದ್ಯಾಕೂಟವನ್ನು ಆಡ್ತಾ ಇದ್ದಾನೆ. ಮೊನ್ನೆ ಕೂಡ ದೇವನಹಳ್ಳಿ ಪರಿಸರದ ಆಟದ ಮೈದಾನದಲ್ಲಿ ಕೂಡ ದ್ವಿತೀಯ ಸ್ಥಾನಿಯನ್ನ ಕೂಡ ಪಡ್ಕೊಂಡಿದ್ರು. ಮೊದಲ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ ತಂಡ ಭಗತ್ ಸಿಂಗ್ ಫೈಟರ್ಸ್ ಪ್ರದೀಪ್ ಅವರ ನೇತೃತ್ವದಲ್ಲಿ ಬಂದಂತ ತಂಡ ಅಲ್ಲಿ ಚಾಂಪಿಯನ್ ಪಟ್ಟವನ್ನು ಕೂಡ ಅಲಂಕರಿಸಿತ್ತು. ದ್ವಿತೀಯ ಸ್ಥಾನಿ ಸರಣಿ ಉದ್ದಕ್ಕೂ ಅತ್ಯುತ್ತಮ ಆಟವನ್ನು ಆಡಿದ ನಿರಂಜನ್ ಬೆಂಗಳೂರು ಪರಿಸರದ ಫ್ರೆಂಡ್ಸ್ ಬೆಂಗಳೂರು ಪರವಾಗಿ ಆಡುವಂತ ಆಟಗಾರ. ದೇವನಹಳ್ಳಿಯ ಬ್ಲಾಸ್ಟರ್ಸ್ ಪರವಾಗಿ ಬಹಳಷ್ಟು ಅತ್ಯುತ್ತಮ ಆಟವನ್ನು ಆಡಿದ್ರು. ಸರಣಿ ಉದ್ದಕ್ಕೂ ಕೂಡ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ರು. ಈಗ ಮತ್ತೆ ಅದೇ ರೀತಿ ಅತ್ಯುತ್ತಮ ಆಟವನ್ನ ಕೂಡ ಆಡ್ತಾ ಇದ್ದಾನೆ. ದ್ವಿತೀಯ ಇನ್ನಿಂಗ್ಸ್ ಆರಂಭ. ಮೊದಲ ಚೆಂಡು ನಿರಂಜನ್. ಎಸ್, ಬ್ಯಾಟಿಂಗ್ ನಲ್ಲಿ ಮಧು, ಸ್ಟ್ರೈಕ್ ನಲ್ಲಿ ಮಧು. ರಿವರ್ಸ್ ಶಾಟ್ಗೆ ಯತ್ನ, ಮತ್ತೆ ಓಟಗಳು ಬರ್ತಾ ಇಲ್ಲ. ಉತ್ತಮವಾದ ಎಸೆತ ನಿರಂಜನ್ ಕಡೆಯಿಂದ. ಎರಡನೇ ಚೆಂಡು ನಡುವೆ ಪರ್ಫೆಕ್ಟ್ ಬಾಲ್, ನಿಶ್ಚಯ ಕ್ಲೀನ್ ಬಾಲ್. ಮೊದಲ ಬ್ರೇಕ್ ಥ್ರೋ. ಕೂಡ ವರ್ಣನ ಆರ್ಭಟ ಯಾವ ರೀತಿ ಬೇಕಾದ್ರೂ ತಿರುಗಬಹುದು. ದಯಮಾಡಿ ಆಟಗಾರರು ಸಮಯಕ್ಕೆ ಸರಿಯಾಗಿ ಬಂದು ಆಟವನ್ನು ಆಡಿ ಈ ಟೂರ್ನಮೆಂಟಿನ ಯಶಸ್ವಿಗೊಳಿಸಬೇಕಂತ ಕಾದಿರಿಸ್ತಾ ಇದ್ದಾವೆ. ಮತ್ತೆ ನಿರಂಜನ್ ಮೂರನೇ ಬಾರಿ. ಮತ್ತೆ ಬ್ಲಾಕ್ ಬಾಲ್ ಚೆಂಡು, ಮತ್ತೆ ಡಾಟ್ ಬಾಲ್. ಮೊದಲ 3 ಚೆಂಡು ಓಟಗಳ ಬಿಟ್ಕೊಡ್ತಾ ಇಲ್ಲ. ಬ್ರೇಕ್ ಥ್ರೋನ ಕೂಡ ಮಾಡ್ತಾ ಇದೆ. ಮತ್ತೆ 4ನೇ ಬಾರಿ. ಸುಂದರತೆ ಎಸೆತ, ಮತ್ತೆ ಓಟಗಳು ಬರ್ತಾ ಇಲ್ಲ. ಮೊದಲ ಹಂತದಲ್ಲಿ ಕೇವಲ 30 ಓಟಗಳು ಮಾತ್ರ ದಾಖಲಾತಿ ಮಾಡಿತ್ತು. ದ್ವಿತೀಯ ಇನ್ನಿಂಗ್ಸ್ ಆರಂಭ ಕೂಡ ಮುಂದುವರಿಕೆ ಆಗ್ತಾ ಇದೆ. ಮೊದಲ ಓವರ್ನ ಚಾಲನೆಯಲ್ಲಿ ಅಂತಿಮ 2 ಚೆಂಡುಗಳು ಮಾತ್ರ ಬರಬೇಕಾಗಿದೆ. ಓಟಗಳನ್ನು ಬಿಟ್ಕೊಡ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಪ್ರೆಷರ್ ಅನ್ನ ಆಗ್ತಾ ಇದೆ. ಅದ್ಯಾವ ತಂಡ ಪ್ರಶಸ್ತಿಗಾಗಿ ಅಂತಿಮ ದಿನದ ಪ್ರಶಸ್ತಿಯ ಹೋರಾಟದ ಪಂದ್ಯಾಕೂಟ ಇಲ್ಲಿ ಸಾಗಿ ಬರ್ತಾ ಇದೆ. ಔಟರ್ ಎಡ್ಜ್ ಆಗಿದ್ದ ಮುಖಾಂತರವಾಗಿ ಗಾಳಿಯ ವಿಭಾಗದಲ್ಲಿ ದಬ್ಬು ಯತ್ನ ಕೇವಲ 1 ವಿಕೆಟ್ಗಳು ಮಾತ್ರ ಬಿಟ್ಟುಕೊಡ್ತಾ ಇದೆ. ಮೊದಲ ಓವರ್ನ ಅಂತಿಮ ಚೆಂಡು. ಈಗ ಖಾತೆ ಕೂಡ ಆರಂಭವಾಗ್ತಾ ಇದೆ. ಬಹಳಷ್ಟು ಒತ್ತಡವನ್ನು ಸಿಲುಕಿಸ್ತಾ ಇದೆ. ದ್ವಿತೀಯ ಇನ್ನಿಂಗ್ಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾರ್ಟ್ನರ್ಶಿಪ್ ಅನ್ನ ಬಂದ್ರೆ ನಿಸ್ಸಂಶಯವಾಗಿ ಮುಂದಿನ ಹಂತಕ್ಕೆ ತೆರಳುತ್ತಾರೆ. ಮೊದಲ ಓವರ್ನ ಅಂತಿಮ ಚೆಂಡು.
ಮತ್ತೆ ಔಟರ್ ರೈಟ್. ಓಟ್ ರಕ್ಷಕ ಚುರುಕಿನ ಕಾರಣದಿಂದ ಓಟುಗಳಿಂದ ಕೂಡ ಬಿಟ್ಟುಕೊಡ್ತಾ ಇಲ್ಲ. ಮೊದಲ ಓವರ್ನ ಮುಕ್ತಾಯದ ಬಳಿಕ 1-1 ಜಯಕ್ಕಾಗಿ 24 ಚೆಂಡು 30 ಓಟುಗಳು ಬರಬೇಕಾಗಿದೆ. ನಿರಂಜನ್ ಚಾಣಾಕ್ಷತನ ಮೊದಲನೇ ಓವರಲ್ಲೇ ತೋರಿಸಿದ್ದಾರೆ ದುದ್ನಳ್ಳಿ ತಂಡಕ್ಕೆ. ಇಪ್ಪತ್ನಾಲ್ಕು ಚೆಂಡು 30 ಓಟುಗಳು ಬರಬೇಕಾಗಿದೆ. ಅದ್ಯಾವ ತಂಡ ಜಯಿಸಿರ್ಕಂತ ತಂಡ ಮುಂದಿನ ಹಂತಕ್ಕೆ ತೆರಳುತ್ತಾರೆ. ಮೊದಲ 6 ಚೆಂಡುಗಳ ಬಳಿಕ 1-1. ಎರಡನೇ ಓವರ್ ಚಾಲ್ತಿಯಲ್ಲಿ ಸರ್ ದಯಮಾಡಿ ಪಂದ್ಯಾಟವನ್ನ ಬೇಗ ಬೇಗ ಶುರು ಮಾಡಬೇಕು. ನಿರಂಜನ್ ನಿಮ್ಗೆ ಗೊತ್ತು ಸಮಯ ಸರಿತಾ ಇರುತ್ತೆ, ಇನ್ನ ಕೂಡ ಬಹಳಷ್ಟು ಪಂದ್ಯಾಕೂಟಗಳು ಬರಬೇಕಾಗಿದೆ. ಎರಡನೇ ಓವರ್ನ ಮೊದಲ ಚೆಂಡು ಮೊದಲ ಓವರ್ನ ಮುಕ್ತಾಯದ ಬಳಿಕ 1-1. ಈಗ ದ್ವಿತೀಯ ಇನ್ನಿಂಗ್ಸ್ ಕೂಡ ಆರಂಭವಾಗಿತ್ತು. ಮೊದಲ ಹಂತದಲ್ಲಿ ಕೇವಲ 30 ಓಟುಗಳು ಮಾತ್ರ ದಾಖಲಾತಿಯನ್ನು ಮಾಡಿತ್ತು. ಈಗ ಅದೇ ರೀತಿ ಅತ್ಯುತ್ತಮ ಬೌಲಿಂಗ್ ಅನ್ನು ತೋರ್ಪಡಿಸ್ತಾ ಇದ್ದಾನೆ ನಿರಂಜನ್. ಕಳೆದ ದೇವನಹಳ್ಳಿ ಪರಿಸರದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ರು. ಮೊದಲ ಚೆಂಡು ಕಾಲಿಗೆ ಬಡದ ಚೆಂಡು, ಓಟುಗಳು ಬರ್ತಾ ಇಲ್ಲ. ಜಯಕ್ಕಾಗಿ 23 ಚೆಂಡು 30 ಓಟುಗಳು ಬರಬೇಕಾಗಿದೆ. ಕೇವಲ 7 ಓಟುಗಳು ಮಾತ್ರ ಡಿಫೆನ್ಸ್ ಕಾಣ್ತಾ ಇದೆ. ಮತ್ತೆ ಎರಡನೇ ಬಾರಿ ಮತ್ತೆ ಎಡವಟ್ಟು. ಗೂಟ ರಕ್ಷಕ ಚುರುಕಿನ ಕಾರಣ ಕೇವಲ 1 ಓಟುಗಳು ಮಾತ್ರ ಬಿಟ್ಟುಕೊಡ್ತಾ ಇದೆ. ಇಂದು 10:30 MCC ತಂಡದ ಪಂದ್ಯವಿರುತ್ತದೆ. ಸುಣಘಟ್ಟ ಎದುರಾಳಿ ತಂಡ ಸುಣಘಟ್ಟ. 10:30 ಆರ್ಗನೈಸರ್ ತಂಡದ ಪಂದ್ಯವಿರುತ್ತದೆ. MCC ತಂಡದ ಆಟಗಾರರು ದಯವಿಟ್ಟು ರೆಡಿ ಇರಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಮತ್ತೆ ಬ್ಲಾಕ್ ಹೋಲ್ ಚೆಂಡು, ಓಟಗಳು ಬರ್ತಾ ಇಲ್ಲ. ಈಗ ಒಟ್ಟಾರೆ ಗಳಿಕೆ 7ರಲ್ಲಿ ಸಾಗ್ತಾ ಇದೆ. ಈ ಟೂರ್ನಮೆಂಟಿನ ಮುಖ್ಯ ರಿವಾರಿಗಳು ಶ್ರೀಮಂತಿಕೆಯ ಪಂದ್ಯಕೂಟ MCC ಕ್ರಿಕೆಟರ್ಸ್ ದೇವನಹಳ್ಳಿ ತಾಲೂಕು ಪರಿಸರದ ಆಟಗಾರರಿಗೆ ಅವಕಾಶ ಮಾಡಿಕೊಟ್ಟಂತ ಏಕಮಾತ್ರ ಸಂಸ್ಥೆ. ಈ ಟೂರ್ನಮೆಂಟಿನ ಮುಖ್ಯ ರಿವಾರಿಗಳು ಶ್ರೀ ಶಾಂತಕುಮಾರ್ ವಿ, ಅಧ್ಯಕ್ಷರು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪ್ರದೇಶ ಭಯಪ್ಪ ಅಧ್ಯಕ್ಷರು ಶ್ರೀಮಾನ್ ಶ್ರೀ ಶಾಂತಕುಮಾರ್ ವೀರ್ ಅವರು ಕೂಡ ಆಗಮಿಸ್ತಾರೆ. ಅವ್ರಿಗೂ ಕೂಡ ಆತ್ಮೀಯ ಆದರಣೆ ಸ್ವಾಗತನ ಕೋರ್ಬಾಯಿಸ್ತಾ ಇದ್ದೇವೆ. ಈ ಟೂರ್ನಮೆಂಟಿನ ಮುಖ್ಯ ರೂವಾರಿಗಳು
ಧೀಮಂತ ನಾಯಕರು, ಬಡವರ ನೆರವು, ಯುವಕರ ಆಶಾ ಕಿರಣ, ಅವರು ಕೂಡ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟನ್ನು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಟೂರ್ನಮೆಂಟಿನ ಮತ್ತೊಬ್ಬರು ಮುಖ್ಯ ರೂವಾರಿಗಳು ಶ್ರೀ ಪ್ರಸನ್ನ ಕುಮಾರ್ ಅವರವರು, ಅವರು ಕೂಡ ಅಧ್ಯಕ್ಷರು, ಧೀಮಂತ ನಾಯಕರು, ಮಾಜಿ ಅಧ್ಯಕ್ಷರು, ಅವರು ಕೂಡ ಈ ಟೂರ್ನಮೆಂಟ್ಗೆ ಆಗಮಿಸ್ತಾರೆ. ದೇವನಹಳ್ಳಿ ಪರಿಸರದ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು, ಅವರು ಕೂಡ ಆತ್ಮೀಯ ಆದರಣೀಯ ಸ್ವಾಗತನ ಕೋರ್ಬಯಸ್ತಾ ಇದ್ದಾವೆ. ಅವರು ಕೂಡ ಸರಿಸುಮಾರು 4 ಗಂಟೆ ವೇಳೆಗೆ ಈ ಪಂದ್ಯಾಟವನ್ನ ಫೈನಲ್ ಪಂದ್ಯಾಟವನ್ನು ವೀಕ್ಷಣೆ ಮಾಡಲು ಆಗಮಿಸ್ತಾರೆ. ಅವರು ಕೂಡ ಆತ್ಮೀಯ ಆದರಣೀಯ ಸುಸ್ವಾಗತನ ಕೋರ್ಬಯಸ್ತಾ ಇದ್ದಾವೆ. ಮತ್ತೊಬ್ಬರು ಗಣ್ಯರಿದ್ದಾರೆ. ಶ್ರೀಯುತ ಶ್ರೀ KC ಮಂಜುನಾಥ್ ರವರು, ಅವರು ಕೂಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ದೇವನಹಳ್ಳಿ ತಾಲೂಕಿನ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು, ಬಹಳಷ್ಟು ಹುಡುಗರಿಗೆ ಬಹಳಷ್ಟು ಸಪೋರ್ಟ್ ಅನ್ನು ಮಾಡುವ ಗಣ್ಯರು. ಮತ್ತೆ ನೋಬಾಲ್ಗೆ 3ನೇ ಖಂಡಿಗೆ ರವಾನೆ ಆಗ್ತಾ ಇದೆ. ದಯವಿಟ್ಟು ಅಂಪೈರ್ಗಳಲ್ಲಿ ಮನವಿ, ಚರ್ಚೆಗೆ ಅವಕಾಶ ಇರೋದಿಲ್ಲ. ಯಾರಾದ್ರೂ ಅಲ್ಲಿ ಥರ್ಡ್ ಅಂಪೈರ್ ಹತ್ರ ಹೋಗ್ತಿರೋ ನೋಡ್ರಪ್ಪ, ಒಬ್ರು ಅಂಪೈರ್. ಚಿಗೋಬ್ದನಹಳ್ಳಿ ತಂಡದ ಆಟಗಾರ ರೆಡಿ ಇದ್ದಲ್ಲಿ 3ನೇ ಪಂದ್ಯ, ಚಿಗೋಬ್ದನಹಳ್ಳಿ ಪಂದ್ಯದ ಆಟಗಾರ ರೆಡಿ ಇದ್ದಲ್ಲಿ ಪಂದ್ಯವನ್ನು ನೆರವೇರಿಸಿಕೊಡಲಾಗ್ತದೆ. ದಯವಿಟ್ಟು ಚಿಗೋಬ್ದನಹಳ್ಳಿ ತಂಡದ ಆಟಗಾರರು ಬರಬೇಕು. ಇಂದು 4ನೇ ಪಂದ್ಯವಾಗಿ ಆರ್ಗನೈಸರ್ ತಂಡ ಕ್ರೀಡೆಯನ್ನು ಆಡಲಿದೆ. ದಯವಿಟ್ಟು ಜನರ ಪ್ರೋತ್ಸಾಹದೊಂದಿಗೆ ಎಲ್ಲರೂ ಸಹಕರಿಸಬೇಕು. ಇಂದಿನ 4ನೇ ಪಂದ್ಯ ಆರ್ಗನೈಸರ್ದಾಗಿರ್ತದೆ. MCC ವರ್ಸಸ್ ಸುಣಘಟ್ಟ. ಯೂಟ್ಯೂಬ್ ಅಲ್ಲಿ ಲೈವ್ ಬರ್ತಿದೆ, MCC ಕ್ರಿಕೆಟರ್ಸ್ ಅಂತ. ಎಲ್ಲರೂ ಲಿಂಕ್ ಶೇರ್ ಮಾಡಿ. ಅಂಪೈರ್ ಡಿಸಿಷನ್ ಗುಡ್ ಬಾಲ್. ಅವಳಿ ಓಟಗಳು ಕೂಡ ಪೂರೈಕೆ ಆಗ್ತಾ ಇದೆ. ಶತರಕ್ಷಣೆ ವೈಫಲ್ಯ, ಕೇವಲ 2 ಓಟಗಳು ಮಾತ್ರ ಬಿಟ್ಟುಕೊಡ್ತಾ ಇದೆ. ಶ್ರೀಮಂತಿಕೆ ಪಂದ್ಯಕೂಟ, ಜನಪ್ರಿಯ ಶಾಸಕರು, ಧೀಮಂತ ನಾಯಕರು, ಬಡವರ ನೆರವು ಶ್ರೀ ಶಾಂತಕುಮಾರ್ ವಿ ಅಧ್ಯಕ್ಷರು, ಅವರು ಕೂಡ ಆಗಮಿಸ್ತಾರೆ. ಅದೇ ರೀತಿ ಶ್ರೀ ಪ್ರಸನ್ನ ಕುಮಾರ್ ಅವರು ಕೂಡ ಆಗಮಿಸ್ತಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ. ಅದೇ ರೀತಿ ಶ್ರೀ KC ಮಂಜುನಾಥ್ ರವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅವರು ಕೂಡ ಆಗಮಿಸ್ತಾರೆ. ಅವ್ರಿಗೂ ಕೂಡ ಆತ್ಮೀಯ ಆದರಣೆ ಸ್ವಾಗತನ ಕೋರ್ಬಯಸ್ತಾ ಇದ್ದಾವೆ. ಮತ್ತೆ ಓಟಗಳು ಬರ್ತಾ ಇಲ್ಲ. ಮತ್ತೊಬ್ಬರು ಗಣ್ಯರು ಕೂಡ ಆಗಮಿಸ್ತಾರೆ. ಶ್ರೀ KH ಮುನಿಯಪ್ಪನವರು, ಸಚಿವರು, ಮಾಜಿ ಶಾಸಕರು, ಅವರು ಕೂಡ ಮಾನ್ಯ ಶಾಸಕರು, ಅವರು ಕೂಡ ಆಗಮಿಸ್ತಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ. ಅವ್ರಿಗೂ ಕೂಡ ಆತ್ಮೀಯ ಆದರಣೆ ಸ್ವಾಗತನ ಕೋರ್ಬಯಸ್ತಾ ಇದ್ದಾವೆ. ಯಸ್, ಮತ್ತೊಂದು ವಿಕೆಟ್ ಈಗ ನೆಲಕ್ಕೆ ಹೋಳ್ತಾ ಇದೆ. 1 more wickets down for another team. ಮೂರನೇ ಓವರ್ ಚಾಲ್ತಿಯಲ್ಲಿ ಕೊನೆಯ ಬಾಲ್. ತಂಡದ ಮೊತ್ತ 10.
ದುಡ್ನಳ್ಳಿ ತಂಡದ ದಾಂಡಿಗ ಆರ್ತಿಕ್ ಸ್ಟ್ರೈಕ್ ನಲ್ಲಿ ಆರ್ತಿಕ್ ಹಲೋ 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 4 ಆಟಗಳ ಸೇರ್ಪಡೆ. ಹದಿನೆಂಟು ಚೆಂಡುಗಳ ಬಳಿಕ ಈಗ ಒಟ್ಟಾರೆ ಗಳಿಕೆ 14 ಸಾಗ್ತಾ ಇದೆ. ಈಗ ಜಯಕ್ಕಾಗಿ ಹನ್ನೆರಡು ಚೆಂಡು 17 ಓಟುಗಳು ಬರಬೇಕಾಗಿದೆ. ಅದ್ಯಾವ ತಂಡ ಮುಂದಿನ ಹಂತಕ್ಕೆ ತೆರಳಲು ಕಾದಿರಿಸಲಾಗ್ತಾ ಇದೆ. ದಿನದ ಮತ್ತೊಂದು ಪ್ರಶಸ್ತಿಯ ಪಂದ್ಯಕೂಟ, ಶ್ರೀಮಂತಿಕೆ ಪಂದ್ಯಕೂಟ. ಎಂಸಿಸಿ ಕ್ರಿಕೆಟರ್ಸ್ ದೇವನಹಳ್ಳಿ ತಾಲೂಕಿನ ಪರಿಸರದ ಆಟಗಾರರಿಗೆ ಬಹಳಷ್ಟು ಯುವಕರಿಗೆ ಅವಕಾಶವನ್ನು ಮಾಡಿಕೊಟ್ಟಂತ ಸಂಸ್ಥೆ ಈಗ ಅಂತಿಮ ದಿನದ ಅಂತಿಮ ಹಂತದಲ್ಲಿ ಸಾಗ್ತಾ ಇದೆ. ಜಯಕ್ಕಾಗಿ 12 ಚೆಂಡು 17 ಓಟುಗಳು ಬರಬೇಕಾಗಿದೆ. ಮುಂದಿನ ಪಂದ್ಯ ಬ್ಯಾಡ್ರಳ್ಳಿ ವರ್ಸಸ್ ಬೀರ್ಸಂದ್ರ. ನಂತರದ ಪಂದ್ಯ ಚಿಗೋಬ್ದನಹಳ್ಳಿ ವರ್ಸಸ್ ಪೊಲೀಸ್ ಇಲಾಖೆ ಕರ್ನಾಟಕ ರಾಜ್ಯ. ಆ ನಂತರದ ಪಂದ್ಯ ಎಂಸಿಸಿ ವರ್ಸಸ್ ಸುಣಘಟ್ಟ. ನಾಡುವ ಮತ್ತೆ ನಿಯಮ ಉಲ್ಲಂಘನೆ ಎಸೆತ ನೋ ಬಾಲ್. ಶತರಕ್ಷಣೆ ವೈಫಲ್ಯ, ಅವಳಿ ಓಟುಗಳು ಕೂಡ ಪೂರೈಕೆ ಆಗ್ತಾ ಇದೆ. ನಿಯಮ ಉಲ್ಲಂಘನೆಯ ಎಸೆತ ನೋ ಬಾಲ್ ಜಾರಿಯಲ್ಲಿ ಇರ್ತವೆ. ಫ್ರೀ ಹಿಟ್ ಈಗ ಮುಂದುವರಿಕೆ ಆಗಿರ್ತದೆ. ನೀವು ಮಾಡುವ ಒಂದು ಸಣ್ಣ ತಪ್ಪೆ ನಿಮಗೆ ಅಂತಿಮ ಹಂತದಲ್ಲಿ ಬರುತ್ತೆ ಆಪತ್ತು. ಸುಂದರತೆಯ ಬ್ಲಾಕ್ ಬಾಲ್ ಚೆಂಡು ಸ್ಟ್ರೈಕ್ ರೊಟೇಷನ್ ಅನ್ನು ಮಾಡ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಪಂದ್ಯಾಟಗಳು ಚೇಂಜಸ್ ಆಗ್ತಾ ಇದೆ. ಅದ್ಯಾವ ತಂಡ ಮುಂದಿನ ಹಂತಕ್ಕೆ ತೆರಳತೆ ಕಾದಿರಿಸಲಾಗ್ತಾ ಇದೆ. ಶ್ರೀಮಂತಿಕೆಯ ಪಂದ್ಯಕೂಟ, 90 ಗಜಗಳ ಕ್ರಿಕೆಟಿನ ಹಬ್ಬ. ದೇವನಹಳ್ಳಿಯ ಪರಿಸರದ ಆಟಗಾರರಿಗೆ ಅವಕಾಶ ಮಾಡಿಕೊಟ್ಟದ ಏಕಮಾತ್ರ ಸಂಸ್ಥೆ ರೋಚಕವಾದ ಪಂದ್ಯ. ಎಂಸಿಸಿ ಕ್ರಿಕೆಟರ್ಸ್. ಪರ್ಫೆಕ್ಟ್ ಶಾಟ್ ಕಲೆಕ್ಷನ್ ಬರ್ತಾ ಇದೆ. ಮತ್ತೆ ಮಿಡ್ ವಿಕೆಟ್ ಭಾಗದಲ್ಲಿ ಅತ್ಯುತ್ತಮ ಕ್ಷೇತ್ರಕ್ಷಣೆ ಬಂತು. ಒಂದರ ಬದಲಿಗೆ ಅವಳಿ ಓಟಗಳು ಕೂಡ ಬರ್ತಾ ಇಲ್ಲ. ಅತ್ಯುತ್ತಮ ಕ್ಷೇತ್ರಕ್ಷಣೆ ಬಂತು. ಈಗ ಜಯಕ್ಕಾಗಿ 9 ಚೆಂಡು 9 ಚೆಂಡು 12 ಓಟುಗಳು ಬರಬೇಕಾಗಿದೆ. ಅಲ್ಲಿ ಯಾವ ತಂಡ ಮುಂದಿನ ಹಂತಕ್ಕೆ ತೆರಳದೆ ಕಾದಿರಿಸಲಾಗ್ತಾ ಇದೆ. 9 balls 12 runs ರಿಕ್ವೈರ್ಡ್. ಅಂತಿಮ ಪಂದ್ಯ ವೀಕ್ಷಿಸಿದಷ್ಟೇ ಕುತೂಹಲಕಾರಿಯಾಗಿದೆ. ಈ ಪಂದ್ಯ ರೋಚಕವಾಗಿದೆ. ಸುಂದರತೆ ಹೊಡಿತ, ನೆಟ್ಟ ನೇರ ಹೊಡಿತ. ಕೇವಲ ಅವಳಿ ಓಟುಗಳು ಕೂಡ ಪೂರೈಕೆ ಆಗ್ತಾ ಇದೆ. ಜಯಕ್ಕಾಗಿ 8 ಚೆಂಡು 10 ಓಟುಗಳು ಬರಬೇಕಾಗಿದೆ. ಆಲ್ ಆಫ್ ಎ ಸಡನ್ ಪಂದ್ಯಾಟ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಆಗ್ತಾ ಇದೆ. 8ಕ್ಕೆ 10 ಯಾರಿಗೆ ಬರುತ್ತೆ ಆಪತ್ತು. ನಡುವೆ ನೆಟ್ಟ ನೇರ ಹೊಡಿತ. ಬಹುಶಃ
ಕ್ಷೇತ್ರಕ್ಷಣೆ ವೈಫಲ್ಯ. ಅವಳಿ ಓಟಗಳು ಕೂಡ ಪೂರೈಕೆ ಆಗ್ತಾ ಇದೆ. 7-8. ಯಾರಿಗೆ ಆಗತ್ತೆ ಗಂಟು, ಯಾರಿಗೆ ಬರುತ್ತೆ ಆಪತ್ತು. ಈ ಕ್ಷಣದಲ್ಲೇ ಈ ಚೆಂಡಲ್ಲೇ ತೀರ್ಮಾನ ಆಗುತ್ತೆ. 7-8. ಮತ್ತೆ ಬ್ಲಾಕ್ ಬಾಲ್ ಚೆಂಡು. ಇಟ್ಸ್ ಅ ವೈಟ್ ಬಾಲ್. ಮತ್ತೆ ನೇರವಾಗಿ ಮೂರನೇ ಥರ್ಡ್ ಅಂಪೈರ್ ರಿವ್ಯೂ ಕೇಳ್ತಿದ್ದಾರೆ. ಕುಡಿಪ ಥರ್ಡ್ ಅಂಪೈರ್ ರಿವ್ಯೂ ಇದೆ. ತೀರ್ಪುಗಾರರು ಕೊಡ್ತಾರೆ. ಆಟಗಾರರು ದಾನದಲ್ಲಿ ಶ್ರೇಷ್ಠ ದಾನ ಸಮಾಧಾನದಿಂದ ಆಡ್ಬೇಕಂತ ಕೇಳಿಕೊಳ್ತಾ ಇದ್ದಾವೆ. ಒಂದು ತಂಡಕ್ಕೆ ಒಂದು ರಿವ್ಯೂನ ಅವಕಾಶ ಇರ್ತದೆ. ಯಾವುದೇ ಅನುಮಾನವಿದ್ದಲ್ಲಿ ರಿವ್ಯೂ ಅನ್ನ ಪಡೆದುಕೊಳ್ಳಬಹುದು. ಯಾವುದೇ ಕಾರಣಕ್ಕೂ ಅಂಪೈರ್ಗಳ ಬಳಿ ವಾದವಿಲ್ಲ. ಅನುಚಿತ ವರ್ತನೆ ತೋರಿದ್ದಲ್ಲೇ ಟೂರ್ನಿಯಿಂದ ಹೊರ ಹಾಕಲಾಗುತ್ತದೆ. ಥರ್ಡ್ ಅಂಪೈರ್ ಇದೆ. ಥರ್ಡ್ ಅಂಪೈರ್ ವೀಕ್ಷಣೆ ಮಾಡ್ತಾರೆ, ನಿಮ್ಗೆ ಸರಿಯಾದ ನಿರ್ಧಾರ ಹೇಳ್ತಾರೆ. ಯಾರು ಅಂಪೈರ್ಗಳ ಹತ್ರ ವಾದ ಮಾಡಬಾರ್ದು. ತೀರ್ಪುಗಾರರು ಕೊಡ್ತಾರೆ. ಸಮಯಕ್ಕೆ ಸರಿಯಾಗಿ ಪಂದ್ಯಾಟವನ್ನು ಈಗ ಮುಂದುವರಿಕೆ ಮಾಡಬೇಕು. ತೀರ್ಪುಗಾರರೇ ತೀರ್ಪು ಅಂತಿಮ ತೀರ್ಮಾನವಾಗಿರ್ತದೆ. ಯಾವುದೇ ಆಟಗಾರರಾಗ್ಲಿ, ಯಾವುದೇ ತಂಡದ ಆಟಗಾರರಾಗಿರ್ಬೋದು, ನಾಯಕನ ಬಿಟ್ಟು ಬೇರೆ ಒಬ್ಬ ಆಟಗಾರರು ಮಾತಾಡಬಾರ್ದು. ಕ್ರೀಡೆಗೆ ಒಂದು ಬೆಲೆಯನ್ನು ಕೊಟ್ಟು ಕ್ರಿಕೆಟ್ ಅನ್ನು ಆಡ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಬಹಳಷ್ಟು ಎತ್ತರದ ಸಂಸ್ಥೆ ನಿಮಗಾಗಿ ಆಯೋಜನೆ ಕೂಡ ಮಾಡಿಕೊಟ್ಟಿದೆ. ದಯವಿಟ್ಟು ಕ್ರೀಡಾ ಮನೋದಿಂದ ಆಡ್ಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಯಾವುದೇ ರೀತಿ ಅಸಭ್ಯ ರೀತಿಯನ್ನ ವರ್ತನೆಯನ್ನ ಕೂಡ ಮಾಡಬಾರ್ದು ಅಂತ ಕೇಳ್ಕೊಳ್ತಾ ಇದ್ದಾವೆ. ಅಗಲವಾದಂತ ಎಸೆತ. ಅಂತಿಮ ನಿರ್ಣಯ ಅಗಲವಾದಂತ ಎಸೆತ. ಅಂತಿಮ ನಿರ್ಣಯ ಅಗಲವಾದಂತ ಎಸೆತ. ಯಾವುದೇ ವಾದಕ್ಕೆ ಆಸ್ಪದವಿಲ್ಲ. ಯಾವುದೇ ವಾದಕ್ಕೆ ಆಸ್ಪದವಿಲ್ಲ. ದಯವಿಟ್ಟು ಫೀಲ್ಡರ್ಗಳು ತಮ್ಮ ಕ್ಷೇತ್ರ ರಕ್ಷಣೆಯಲ್ಲಿ ನಿಂತ್ಕೋಬೇಕು ಅಂತ ವಿನಂತಿ. ಈ ತರ ಕ್ಯಾಪ್ಟನ್ಗಳು ಥರ್ಡ್ ಅಂಪೈರ್ ರಿವ್ಯೂ ನೋಡೋ ಯಾವುದೇ ಅವಕಾಶಗಳು ಇರೋದಿಲ್ಲಪ್ಪ ಟೂರ್ನಿಯ ಪರವಾಗಿ. ನಿರಂಜನ್, ಸ್ಪೋರ್ಟ್ಸ್ಮನ್ಶಿಪ್ ಬೆರಿಬೇಕಪ್ಪ ದಯವಿಟ್ಟು. ಒಂದು ಬಾರಿ ತೀರ್ಮಾನ ಬಂದಿದ್ದೇ ಆದಲ್ಲಿ ಅದು ತೀರ್ಮಾನ ಅಂತ ಖಚಿತಪಡಿಸ್ತಾ ಇದ್ದೇವೆ. ಥರ್ಡ್ ಅಂಪೈರ್ನ ನಿರ್ಣಯ ವೈಡ್. ದಯವಿಟ್ಟು ವಾದ ಪ್ರತಿವಾದಕ್ಕೆ ಅವಕಾಶನೇ ಇರೋದಿಲ್ಲ. ಫೀಲ್ಡರ್ಗಳು ತಮ್ಮ ಸ್ಥಾನದಲ್ಲಿ ನಿಂತ್ಕೊಬೇಕಪ್ಪ. ಪಂದ್ಯ ಡಿಲೇ ಆಗ್ತಾ ಇದೆ. ವರುಣನ ಆರ್ಭಟವಿದೆ ಅಂತ ತೋರಿಸ್ತಾ ಇದೆ ಇವತ್ತು ವೆದರ್ ರಿಪೋರ್ಟ್. ದಯವಿಟ್ಟು ಎಲ್ಲರಲ್ಲೂ ಕಳಕಳಿಯ ಮನವಿ. ಈ ಅಂತಿಮ ನಿರ್ಣಯ ಅಗಲವಾದಂತ ಎಸೆತ. ಯಾವುದೇ ಬದಲಾವಣೆ ಇಲ್ಲ. ನಿರಂಜನ್, ವಾದಕ್ಕೆ ಅವಕಾಶ ಇರೋದಿಲ್ಲಪ್ಪ. ಸರ್ ಆಡಿ ನಿರಂಜನ್, ದಯವಿಟ್ಟು ಆಡಿ ನಿರಂಜನ್. ದಯಮಾಡಿ ವಾದ ಮಾಡಬೇಡಿ. ಅಂಪೈರ್ ತೀರ್ಮಾನ ಈಗ. ಇದು ವೈಡ್ ಬಾಲ್, ಅಗಲವಾದಂತ ಎಸೆತ. ನೀವು ಒಂದ್ಸಲ ನೀವು ಬೇಕು ಅಂದ್ರೆ ಯೂಟ್ಯೂಬ್ ನ ನಿರ್ಣಯ ಪಂದ್ಯ ಮುಗಿದ ನಂತರ ನೋಡ್ಬೋದು. ನಿರ್ಣಾಯಕರು ಯಾವುದೇ ಕಾರಣಕ್ಕೂ ತಪ್ಪು ಮಾಹಿತಿ ನೀಡೋದಿಲ್ಲ. ಶ್ರೀತ್ರನ್ನ ಉಡುಪಿಯಿಂದ ಕರೆಸ್ಕೊಂಡಿದ್ದೇವೆ. ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರ ಬರೋದಿಲ್ಲ. ಮತ್ತೆ ಬ್ಲಾಕ್ ಬಾಲ್ ಚೆಂಡು, ಮತ್ತೆ ಡಾಟ್ ಬಾಲ್. ಎಸೆತ ನಿರಂಜನ್ ಕಡೆಯಿಂದ ಉತ್ತಮವಾದ ಎಸೆತ. 6-7. ಈಗ ದ್ವಿತೀಯ ಇನ್ನಿಂಗ್ಸ್ ಅಲ್ಲಿ ಅಂತಿಮ 6 ಚೆಂಡುಗಳು ಮಾತ್ರ ಬರಬೇಕಾಗಿದೆ. ಈಗ ಶಾಂತಂ ಪಾಪಂ 6-7. ಇಲ್ಲಿಯವರೆಗೂ ಸೀರಿಯಲ್ ಪಂದ್ಯಾಟಗಳು ಮುಂದುವರಿಕೆ ಆಗಿತ್ತು. ಈಗ ಶಾಂತಂ ಪಾಪಂ. ಎಲ್ಲಾ ತಂಡದ ಆಟಗಾರರು ಗುಂಪುಗಾರಿಕೆ ಅವಶ್ಯಕತೆ ಇರೋದಿಲ್ಲಪ್ಪ. ದಯವಿಟ್ಟು ಕಳಕಳಿಯ ಮನವಿ. ಎಲ್ಲರೂ ಪಿಚ್ನ ಬಳಿ ಬಂದು ಗುಂಪುಗಾರಿಕೆ ನಡೆಸೋದಕ್ಕೆ ಇಲ್ಲಿ ಯಾವುದೇ ಅವಕಾಶವಿಲ್ಲ. ಅಂಪೈರ್ಗಳಲ್ಲಿ ಮನವಿ, ಅದಕ್ಕೆ ಆಸ್ಪದ ನೀಡಬೇಡಿಪ್ಪ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಇವತ್ತು 15 ಪಂದ್ಯಗಳಿದಾವೆ. 15 ಪಂದ್ಯಗಳಿದಾವೆ ಇವತ್ತು.
15 ಪಂದ್ಯಾಕೂಟವನ್ನು ಆಡಿಸಬೇಕಾಗಿದೆ. ದಯವಿಟ್ಟು ಆಟಗಾರರ ಸಮಯಕ್ಕೆ ಸರಿಯಾಗಿ ಬಂದು ಆಟವನ್ನು ಆಡಬೇಕಂತ ಕೇಳಿಕೊಳ್ತಾ ಇದ್ದಾವೆ. ಆಯೋಜಕರ ಮುಂದಿನ ಪಂದ್ಯದಿಂದ 4 ಓವರ್ 5 ಓವರ್ ಸ್ವಲ್ಪ ಡಿಸಿಷನ್ ಪೆಂಡಿಂಗ್ ಅಲ್ಲಿ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ವಾತಾವರಣ ಕೂಡ ಚೇಂಜಸ್ ಆಗ್ತಾ ಇದೆ. ಸಮಯ ಈಗ 9 ಗಂಟೆ ಆಸುಪಾಸಿನಲ್ಲಿ ಸಾಗ್ತಾ ಇದೆ. ಈಗ ಸೀರಿಯಲ್ ಪಂದ್ಯಾಕೂಟಗಳು ಮುಕ್ತಾಯ ಆಗ್ತಾ ಇದೆ. ಅಂತಿಮ ಹಂತದಲ್ಲಿ 6 ಚೆಂಡುಗಳ ಶಾಂತಂ ಪಾಪ ಮಾರಕ್ಕೆ 7. ಅದ್ಯಾವ ತಂಡ ಮುಂದಿನ ಹಂತಕ್ಕೆ ತೆರಳುತ್ತಳೆ ಕಾದಿಸಲಾಗ್ತಾ ಇದೆ. ಎರಡೂ ತಂಡಗಳಿಗೆ ಎಚ್ಚರಿಕೆ. 40 ನಿಮಿಷದಲ್ಲಿ ಒಂದು ಪಂದ್ಯ ಅಂದುಕೊಂಡಿದ್ವಿ, ಸತತ 1 ಗಂಟೆಯನ್ನು ತಗೊಂಡಿದ್ದೀರ ಒಂದು ಪಂದ್ಯ ಮುಗಿಸೋದಕ್ಕೆ. 8:25 ಸ್ಟಾರ್ಟ್ ಆದಂತ ಪಂದ್ಯ 9:25 ನಡೀತಾ ಇದೆ. ಇನ್ನೂ 6 ಬಾಲುಗಳ ಪಂದ್ಯ ಬಾಕಿ ಉಳಿದಿದೆ. ದಯವಿಟ್ಟು ಅಂಪೈರ್ಗಳಲ್ಲಿ ಕಳಕಳಿಯ ಮನವಿ. ಮುಂದಿನ ಪಂದ್ಯಾಕೂಟದಿಂದ 20 ನಿಮಿಷಗಳು 18ರಿಂದ 20 ನಿಮಿಷಗಳನ್ನ ಒಂದು ಇನ್ನಿಂಗ್ಸ್ಗೆ ಸೆಟಪ್ ಅನ್ನ ಕೂಡ ಮಾಡ್ತಾರೆ. ನಡುವೆ ಕ್ಷಣಗಳ ಗಾಳಿಯಲ್ಲಿ ಚೆಂಡು ಅಂತಿಮ ಹಂತದಲ್ಲಿ ಅತ್ಯುತ್ತಮ ಕ್ಯಾಚ್ ಕೂಡ ಪಡ್ಕೊಳ್ತಾ ಇದೆ. ಮತ್ತೊಂದು ಬ್ರೇಕ್. ಅಂಪೈರ್ಗಳಲ್ಲಿ ಕಳಕಳಿಯ ಮನವಿ, ಈ ರೀತಿ ಚರ್ಚೆಗೆ ಆಸ್ಪದ ನೀಡಬೇಡಿ. ನಿರಂಜನ್ ಪ್ರೊಫೆಷನಲ್ ಕ್ರಿಕೆಟರ್ ಆಗಿ ಏನಪ್ಪ ಇದು ಅರ್ಥ ಮಾಡಿಕೊಳ್ಳಿ ಆಯೋಜಕರನ್ನ ಸಹ. 5ಕ್ಕೆ 7 ಮತ್ತೆ 2ನೇ ಚೆಂಡು, ಮೊದಲ ಚೆಂಡು, ಮೊದಲ ಬ್ರೇಕ್ ಥ್ರೋ. ಈಗ 5ಕ್ಕೆ 7 ದ್ವಿತೀಯ ಚೆಂಡು ಆರಂಭ. ಮತ್ತೆ ಪಾಯಿಂಟ್ ಭಾಗದಲ್ಲಿ ದಬ್ಬುವ ಯತ್ನ. ಕೇವಲ 1 ಓಟಗಳು ಮಾತ್ರ ಬಿಟ್ಕೊಡ್ತಾ ಇದೆ. 4ಕ್ಕೆ 6 ಇಲ್ಲಿ ಗೆಲ್ಲೋರು ಯಾರು ಹಂತಕ್ಕೆ ಬರ್ತಾ ಇದೆ. ಮತ್ತೆ ವೈಟ್ ಬಾಲ್. ಈಗ ಜಯಕ್ಕಾಗಿ 4 ಚೆಂಡು 5 ಓಟುಗಳು ಬರಬೇಕಾಗಿದೆ. ಒಂದು ಬೌಂಡ್ರಿನ ಅಡ್ಡಾಯಿಸಿದ್ರೆ ಸಮಬಲದ ಹೋರಾಟ. ಡಾಟ್ ಬಾಲ್ ರವಾನೆ ಆದ್ರೆ ಸ್ವಲ್ಪ ಮಟ್ಟಿಗೆ ಪ್ರೆಷರ್ ಅನ್ನ ಬೀಳುತ್ತೆ. 4ಕ್ಕೆ 5 ಮತ್ತೆ ವೈಟ್ ಬಾಲ್. ನೇರ ತೀರ್ಪುಗಾರರು ಸರ್ ದಯಮಾಡಿ ಅಣ್ಣ ಅಲ್ಲಿ ಮುಖ್ಯ ಗೇಟ್ ಹತ್ರ ನಿಂತಿರುವ ಪ್ರೇಕ್ಷಕರು ದಯಮಾಡಿ ಹಿಂದಕ್ಕೆ ಸರಿಬೇಕು. ದಯಮಾಡಿ ಹಿಂದಕ್ಕೆ ಬನ್ನಿ, ಇಲ್ಲಾಂದ್ರೆ ಬನ್ನಿ. ಈ ಕಡೆ ಚೇರ್ ಇದೆ, ಬನ್ನಿ ದಯವಿಟ್ಟು ಆಸೀನರಾಗಿ. ದಯವಿಟ್ಟು ಬನ್ನಿಪ್ಪ, ಈ ಕಡೆ ಚೇರ್ ಇದೆ, ಬೌಂಡ್ರಿ ಲೈನ್ ಅದು. ಉತ್ತಮವಾದಂತ ಹೊಡೆತ, ಗಾಳಿಯಲ್ಲಿ ಚೆಂಡು 4 ಬೌಂಡರಿ. 4 ಅಡ್ಡಗಳ ಸೇರ್ಪಡೆ. ಈಗ ಪಂದ್ಯಾಟ ತಂಡ ಗೆಲುವು ಸಾಧಿಸಿದೆ. ಈಗ ಮುಂದಿನ ಹಂತಕ್ಕಾಗಿ ಜಯನ ದಾಖಲೆ ಮಾಡ್ತಾ ಇದೆ. ಮತ್ತೆ ನಿರಂಜನ್ ತಂಡ ಸೋಲನ್ನು ಅನುಭವಿಸ್ತಾ ಇದೆ. ಕೆಲವೇ ನಿಮಿಷಗಳ ಕಾಲಾವಕಾಶ ನಿಮಗೆ, ಕೆಲವೇ ನಿಮಿಷಗಳ ಕಾಲಾವಕಾಶ. ದಯವಿಟ್ಟು ಫೀಲ್ಡಿಂಗ್ ನಿಂತ್ಕೊಬೇಕು ಅಂತ ವಿನಂತಿ. ಚಿಮಾಟ್ನಳ್ಳಿ ತಂಡದ ನಾಯಕ ವೇದಿಕೆ ಬಳಿ ಬರಬೇಕು. ಹಾಗೆ ದುದ್ದಳ್ಳಿ ತಂಡದ ರೋಹನ್ ಮ್ಯಾನ್